ಎಲ್ಲರಿಗೂ ನಮಸ್ತೆ. ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಹೃದಯದ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಇರುವಂತಹ ಕೊಲೆಸ್ಟ್ರಾಲ್ ಅಂಶದ ಬಗ್ಗೆ ತಿಳಿದುಕೊಳ್ಳೋಣ. ಕೊಲೆಸ್ಟ್ರಾಲ್ ನಮಗೆ ಉಪಯುಕ್ತವೂ ಹೌದು, ಹಾಗೆಯೇ ಅಪಾಯಕಾರಿಯೂ ಹೌದು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅತಿ ಮುಖ್ಯವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ನಾವು ತೆಗೆದುಕೊಳ್ಳುವ ಆಹಾರದಲ್ಲಿರುವಂತಹ ಕೊಬ್ಬಿನ ಅಂಶವು ಸಣ್ಣ ಕರಳಿನಿಂದ ಲಿವರ್ನವರೆಗೆ, ಲಿವರಿನಿಂದ ದೇಹದ ಬೇರೆ ಭಾಗಗಳಿಗೆ ಹಾಗೂ ಬೇರೆ ಭಾಗಗಳಿಂದ ಲಿವರಿನ ಹತ್ತಿರ ಇದು ಬರುವಂಥದ್ದು ಕೊಲೆಸ್ಟ್ರಾಲಿನ ಮುಖಾಂತರವೇ. ಕೊಲೆಸ್ಟ್ರಾಲಲ್ಲಿ ಬೇರೆ ಬೇರೆ ಅಂಶಗಳಿರುತ್ತವೆ. ಟೋಟಲ್ ಕೊಲೆಸ್ಟ್ರಾಲ್ ಇರಬಹುದು, ಟ್ರೈಗ್ಲಿಸರೈಡ್ ಇರಬಹುದು, ಅಥವಾ LDL ಕೊಲೆಸ್ಟ್ರಾಲ್ ಇರಬಹುದು, HDL ಕೊಲೆಸ್ಟ್ರಾಲ್ ಇರಬಹುದು. ಟೋಟಲ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇರುವ ಒಟ್ಟು ಕೊಲೆಸ್ಟ್ರಾಲಿನ ಸಾಂದ್ರತೆಯನ್ನು ತಿಳಿಸುತ್ತದೆ. ಯೂಶ್ವಲಿ ಅಂದರೆ ಒಬ್ಬ ನಾರ್ಮಲ್ ಇಂಡಿವಿಜುವಲಲ್ಲಿ ಯೂಶ್ವಲಿ ಇದು 200 mg/dl ಒಳಗಡೆ ಇರ್ತದೆ. ಹಾಗೆಯೇ ಟ್ರೈಗ್ಲಿಸರೈಡ್ ಅನ್ನುವಂಥದ್ದು 150ರಿಂದ 200 mg/dl ಒಳಗಡೆ ಇರ್ತದೆ. ನಮ್ಮ ದೇಹದಲ್ಲಿ ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಕೊಲೆಸ್ಟ್ರಾಲ್, ಇದು ಏಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಂದರೆ ಹೃದಯಾಘಾತಕ್ಕೆ ಕಾರಣವಾಗುವಂತಹ ರಕ್ತನಾಳಗಳು ಬ್ಲಾಕ್ ಆಗುವಂಥದ್ದು ಮುಖ್ಯವಾಗಿ LDL ಕೊಲೆಸ್ಟ್ರಾಲ್ ಜಾಸ್ತಿ ಇರುವುದರಿಂದ. ಇದು ಯೂಶ್ವಲಿ 100-130 ಒಳಗಡೆ ಇರಬೇಕು. ಹೃದಯಾಘಾತದ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಂದ್ರೆ ಒಬ್ಬ ಮನುಷ್ಯನಲ್ಲಿ ಇದು 100 mg/dl ಒಳಗಡೆ ನಾವು ಮೇಂಟೈನ್ ಮಾಡಬೇಕಾಗುತ್ತದೆ. ಹಾಗೆಯೇ ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL ಕೊಲೆಸ್ಟ್ರಾಲ್, ಇದು ಯಾಕೆ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಈ ಕೊಲೆಸ್ಟ್ರಾಲಿನ ಅಂಶ ಜಾಸ್ತಿ ಇದ್ದಷ್ಟು ಹೃದಯಾಘಾತದ ಸಾಧ್ಯತೆಗಳನ್ನು ಕಡಿಮೆ ಮಾಡ್ತದೆ. ಯೂಶ್ವಲಿ ಗಂಡಸರಲ್ಲಿ 40 mg/dl ಮೇಲ್ಪಟ್ಟು ಇರಬೇಕು, ಹಾಗೆ ಹೆಂಗಸರಲ್ಲಿ ಇದು 50 mg/dl ಮೇಲ್ಪಟ್ಟು ಇರಬೇಕು. ಇದು ಕೊಲೆಸ್ಟ್ರಾಲ್ ಹಾಗೂ ಕೊಲೆಸ್ಟ್ರಾಲಿನ ಕಾರ್ಯ ಹಾಗೂ ಕೊಲೆಸ್ಟ್ರಾಲಿನ ಬೇರೆ ಬೇರೆ ಅಂಶಗಳ ಬಗ್ಗೆ. ನಾವು ಹೇಗೆ ನಮ್ಮ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡಬಹುದು? ಇದು ಮುಖ್ಯವಾಗಿ 3 ಆಯಾಮಗಳನ್ನು ಹೊಂದಿರುತ್ತದೆ. ಒಂದು ನಾವು ತೆಗೆದುಕೊಳ್ಳುವ ಆಹಾರ, ಇನ್ನೊಂದು ನಮ್ಮ ದೈಹಿಕ ಶ್ರಮ ಎಕ್ಸಸೈಸ್, ಮೂರನೇದು ಔಷಧಿಗಳು.